ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಮಾತ್ರ ಇನ್ನೂ ಕೂಡ ಚೆನ್ನಾಗಿಲ್ಲ. ಮನೆಯಲ್ಲಿ ಏನ್ ಹೇಳ್ತಾರೆ, ಕಾಫ್ ಸಿರಪ್ದು ಒಂದು ಅಂಗಡಿನೇ ಇಡ್ಬೋದು, ಅಷ್ಟು ಕಾಫ್ ಸಿರಪ್ ಇದೆ. ಬಟ್ ಆದ್ರೂ ಕೂಡ ನನ್ನ ಕೆಮ್ಮು ಸರಿ ಹೋಗಿಲ್ಲ, ನನ್ನ ಕಿವಿ ಬ್ಲಾಕ್ ಆಗಿರೋದು ಸರಿ ಹೋಗಿಲ್ಲ. ಸೊ ಇವತ್ತು ಬಂದ್ಬಿಟ್ಟು ಎಷ್ಟು ಟ್ಯೂಸ್ಡೇ ನೈಟು 9:30 ಆಗ್ತಾ ಇದೆ. ಸೊ 9:30 ಇಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಕ್ಚುಲಾಗಿ ಮಾರ್ನಿಂಗೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ, ಬಟ್ ಏನೋ ಗೊತ್ತಿಲ್ಲ, ತುಂಬಾ ಹೆಡೇಕ್ ತರ ಆಗ್ತಾ ಇತ್ತು, ತಲೆ ಭಾರ ತರ. ಸೊ ಹಾಗಾಗಿ ನಾನು ಮಾಡಕ್ ಹೋಗ್ಲಿಲ್ಲ ವ್ಲಾಗ್ನ. ಈಗ 9:30ಗೆ ಸೊ ನನ್ನ ಮಗನ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅವರಪ್ಪ ಎಷ್ಟೊಂದು ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಸೊ ಮಗ ಅವನ್ ಬಂದ್ಬಿಟ್ಟು ಒಳಗಡೆ ಕುತ್ಕೊಂಡು ಹೆಲ್ಪ್ ಮಾಡ್ತಾ ಇದ್ದಾನೆ. ತೋರಿಸ್ತೀನಿ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದ್ದಾನೆ ನನಗೆ ಅಂತ. ಅಪ್ಪ ಇಲ್ಲಿ ಟಿವಿ ನೋಡ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದಾರೆ. ಮಗ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಊಟ ಮಾಡ್ತಾ ಇದ್ದೀನಿ. ದೃಷ್ಟಿ ಬಿಡುತ್ತೆ, ತೋರಿಸ್ತೀನಿ. ಮೊಬೈಲ್ ನೋಡ್ಕೊಂಡು ಹಾಸಿಗೆ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಅವ್ನಿಗೆ ಎಷ್ಟು ಸಲ ಹೇಳಿದೀನಿ, ಹಾಸಿಗೆ ಮೇಲೆ ಕುತ್ಕೊಂಡು ಊಟ ಮಾಡಬೇಡ, ನಾನೇನು ಇಡಲ್ಲ. ಕೂತ್ಕೊಂಡು ಎಷ್ಟು ಸಲ ಹೇಳ್ತೀನಿ ಹಾಸಿಗೆ ಮೇಲೆ ಕುತ್ಕೊಂಡು ಊಟ ಮಾಡಬೇಡ ಅಂತ, ಹಂಗೂ ಅದೇ ಕೆಲಸ ಮಾಡೋದು. ಸೊ ಇವಾಗ ಕೆಳಗಡೆ ಕುತ್ಕೊಂಡಿದ್ದಾನೆ. ಕೆಳಗಡೆ ಕುತ್ಕೊಂಡು ಯೂಟ್ಯೂಬ್ ನೋಡ್ಕೊಂಡು ಊಟ ಮಾಡ್ತಾ ಇದ್ದಾನೆ. ಹಿಂಗೆ ಹೆಲ್ಪ್ ಮಾಡೋದು. ಇವ್ರ ಪ್ರಾಜೆಕ್ಟ್ ನಾನ್ ಮಾಡ್ತಾ ಇರೋದು, ನನಗೆ ಹೆಲ್ಪ್ ಈ ರೀತಿಯಾಗಿ ಮಾಡ್ತಾ ಇದಾರೆ ಅವರು. ಕುತ್ಕೊಂಡು ನೋಡೋದಷ್ಟೇ. ನನಗೆ ಹುಷಾರಿಲ್ದೇ ಇದ್ರು ನಾನು ಕಷ್ಟ ಪಡ್ತಾ ಇದ್ದೀನಿ ಇಲ್ಲಿ. ಇವರೆಲ್ಲ ಆರಾಮಾಗಿ ಅವ್ರವ್ರ ಎಂಜಾಯ್ಮೆಂಟ್ ನಾವು ಮಾಡ್ಕೊಳ್ತಾ ಇದ್ದಾರೆ. ಸೊ ಏನ್ ಮಾಡ್ತಾ ಇದ್ದೀನಿ, ಟಾಪಿಕ್ ಬಂದ್ಬಿಟ್ಟು ಅವರು ರಿವೈಂಡ್ 2022 ಅಂದ್ರೆ 2022 ಅಲ್ಲಿ ಏನೇನು ಮೇನ್ ಇನ್ಸಿಡೆಂಟ್ ನಡೀತಲ್ಲ, ಅದರದ್ದು ಯಾವ್ದಾದ್ರು ಟಾಪಿಕ್ ತಗೊಂಡು ಒಂದು ಪ್ರಾಜೆಕ್ಟ್ ನ ಮಾಡ್ಕೊಂಡು ಬರಕ್ಕಂತ ಹೇಳಿದ್ರು. ಆಕ್ಚುಲಾಗಿ ನಾನು ಆಗೋದೇ ಇಲ್ಲ, ಬೇಡ ಅಂದ್ಬಿಟ್ಟಿದ್ದೆ ನನಗೆ. ಯಾಕೆಂದ್ರೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಬೇಡ ಅಂತಾನೆ ಹೇಳ್ತಾ ಇದ್ದೆ. ಸೊ ಇಲ್ಲ ಮಮ್ಮಿ ಮಾಡ್ಲೇಬೇಕಂತೆ, ಪ್ರತಿಯೊಬ್ರು ಮಾಡ್ಬೇಕು ಹಾಗೆ ಹೀಗೆ ಅಂತ ಅಂದ. ಸೊ ಹಾಗಾಗಿ ನೋಡೋಣ, ಇದಾದ್ರೂ ಟ್ರೈ ಮಾಡೋಣ ಅಂತೇಳಿ ಯೂಟ್ಯೂಬ್ ಎಲ್ಲ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯಲ್ಲಿ. ಸೊ ನಿಮ್ಮ ಮನೇಲೂ ಹಿಂಗೇನಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ಫಿನಿಶ್ ಆದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತೇಳಿ. ಸೊ ಇಷ್ಟ ಆಗುತ್ತೆ ವಿಡಿಯೋ ಎಲ್ಲರಿಗೂ ಅನ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಸಪೋರ್ಟ್ ತುಂಬಾನೇ ಮುಖ್ಯ. ಆದಷ್ಟು ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೆಚ್ಚು ಸಪೋರ್ಟ್ ಮಾಡಿ. ಬನ್ನಿ ಬೇಗ ಈಗ ವ್ಲಾಗ್ನ ಅಂದರೆ ಪ್ರಾಜೆಕ್ಟ್ ವರ್ಕ್ನ ಅಂದರೆ ಪೂರ್ತಿ ಮಾಡಿಬಿಡ್ತೀನಿ. ಪೂರ್ತಿ ಆದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಆಲ್ರೆಡಿ 9:30 ಆಗಿದೆ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬೇಗ ಬೇಗ ಮಾಡಿ ಮುಗಿಸ್ತೀನಿ. ಟೈಮ್ ಬಂದ್ಬಿಟ್ಟು 10:30 ಆಗ್ತದೆ. ಸೊ ಇವಾಗ ಫಿನಿಶ್ ಆಯ್ತು. ಒಂದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಿದ್ದೀನಿ. ಸೊ ಸಿಂಪಲ್ ಆಗಿ ಮಾಡಿದೆ, ಮಾಡೋಣ ಅಂದ್ಬಿಟ್ಟು ಮಾಡಿದೆ. ಸೊ ನನ್ನ ಮೂಡು ಇರ್ಲಿಲ್ಲ ಮಾಡೋದಿಕ್ಕೆ, ಒಂಥರ ಸುಸ್ತಾಗ್ತಾ ಇತ್ತು. ಬೇಗ ಮಲ್ಕೊಳ್ಳೋಣ ಇವತ್ತಾದ್ರೂ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಅಷ್ಟು ಅವನು ತಗೊಂಡೋಗ್ಲೇಬೇಕು ಅಂತ ಕೇಳಿದ್ನಲ್ಲ ಅಂದ್ಬಿಟ್ಟು ಮಾಡಿದ್ದು. ವರ್ಲ್ಡ್ ಕಪ್ ಗೆದ್ದಿತ್ತಲ್ಲ ಲಾಸ್ಟ್ ಇಯರ್ ಅರ್ಜೆಂಟೀನಾ. ಸೊ ಅದರದ್ದು ಮಾಡಿದ್ದೀನಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳಿಗೆ ಪ್ರಾಜೆಕ್ಟು, ಬಟ್ ಅಪ್ಪ ಅಮ್ಮಂಗೆ ತಲೆನೋವು. ಇಲ್ಲಿ ಅಪ್ಪ ತಲೆ ಕೆಡಿಸ್ಕೊಳ್ಳಲ್ಲ, ಅಮ್ಮ ಮಾತ್ರ ತಲೆ ಕೆಡಿಸ್ಕೋಬೇಕಷ್ಟೆ. ಸೊ ಟೈಮ್ ಬಂದ್ಬಿಟ್ಟು 10:30 ಆಗೋಯ್ತು, ಮಲ್ಕೊಳ್ಬೇಕು. ಬೆಳಗ್ಗೆ ತಿಂಡಿಗೂ ಕೂಡ ನಾನೇನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಇನ್ನು. ಸೊ ಮಾರ್ನಿಂಗ್ ಬಾಲ್ಕನಿ ತೆಗೆದ್ರೆ ಚೆನ್ನಾಗಿ ಗಾಳಿ ಬರುತ್ತೆ. ಸೊ ಮಾರ್ನಿಂಗ್ ಏನ್ ಮಾಡೋಣ ತಿಂಡಿಗೆ? ಟೊಮೊಟೊ ಬಾತ್ ಹುಚ್ಚು ನಮಗೆ. ಸೊ ಮಾರ್ನಿಂಗ್ ಏನ್ ಮಾಡ್ಲಿ? ವಾಂಗಿ ಬಾತ್ ಮಾಡ್ತೀನಿ. ಬದನೆಕಾಯಿ ಇದೆ. ಸೊ ಸಾಂಬಾರ್ ಮಾಡೋದಕ್ಕೆ ಅಂದ್ಬಿಟ್ಟು ಇವಾಗ ಅವರೆಕಾಯಿ ಸಾಂಬಾರ್ ಮಾಡ್ತಾರೆ. ಅವರೆಕಾಯಿ ಸಾಂಬಾರು. ಸೊ ಬದನೆಕಾಯಿ ತಗೊಂಡ್ ಬಂದ್ರು, ಹಾಗೆ ಇತ್ತು. ಬದನೆಕಾಯಿ ಸ್ವಲ್ಪ ಹಾಗೆ ಎತ್ತಿಟ್ಟಿದೀವಿ. ಅಂದ್ರೆ
ಸಾಂಬಾರ್ಗೆಲ್ಲ ಹಾಕಿದ್ರೆ ತಿನ್ನೋದಿಲ್ಲ ನಮ್ಮ ಮನೆಯಲ್ಲಿ. ಅದಕ್ಕೆ ನಾಳೆ ವಾಂಗಿಬಾತ್ ಮಾಡಿಬಿಡ್ತೀನಿ. ಮಾರ್ನಿಂಗ್ ವಾಂಗಿಬಾತ್ ಗೊಜ್ಜನ್ನ ಇದು ಮಾಡಿ ಕಪ್ಪು ಬ್ಲ್ಯಾಕ್ ಥರ ಕಾಣ್ತದೆ. ಸೊ ವಾಂಗಿಬಾತ್ ಮಾಡ್ತೀನಿ ಮಾರ್ನಿಂಗ್ ನೋಡ್ತೀನಿ. ಆದರೆ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನಪ್ಪಾ ಅಂದರೆ ಬೆಳಗ್ಗೆ ವ್ಲಾಗ್ ಮಾಡ್ಕೊಂಡು ನಾವು ಖಂಡಿತ ತಿಂಡಿ ಮತ್ತು ಟೈಮ್ ಕರೆಕ್ಟಾಗೆಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೋಡ್ತೀನಿ, ಆದರೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸೊ ಎಷ್ಟೊತ್ತಿಗೆ ಎದ್ದೇಳ್ತೀನಿ, ಏನೇನೆಲ್ಲ ಮಾಡ್ತೀನಿ. ಜೊತೆಗೆ ನಾಳೆ ಕೂಡ ಯೂಟಿ ಇದೆ ಅವನಿಗೆ. ಸೊ ನಾಳೆ ಕೇಳಬೇಕು, ಇವಾಗ ಕೇಳಿಲ್ಲ, ಕೋಪ ಮಾಡಿಕೊಂಡು ಬಿಟ್ಬಿಟ್ಟಿದ್ದೀನಿ. ಮಾರ್ನಿಂಗ್ ಕೇಳ್ಬಿಟ್ಟು ಕಳಿಸ್ಬೇಕು. ಸೊ ಹಾಗಾಗಿ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಎಲ್ಲರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಅವನಾಗಲೇ ತಾಚಿ ಅಂತ. ಸೊ ಮಲ್ಕೊಳ್ತಾ ಇದೀವಿ. ಬಿಗ್ ಬಾಸ್ ಇದ್ದಿದ್ರಂತೂ ಎದ್ದು ಬರ್ತಾ ಇರಲಿಲ್ಲ, ನನ್ಗೆ ಗ್ಯಾರಂಟಿ 11 o'clockವರೆಗೂ. ಅದು ಮುಗ್ದೋಗಿರೋದೇ ಮರ್ತೋಗಿದೆ ನನಗೆ. ಇವಾಗ ಏನಂದ್ರೆ ಬೇಜಾರು ಬೇರೆ ಸೀರಿಯಲ್ಗಳು ನೋಡೋದಿಕ್ಕೆ, ಮತ್ತೆ ಯಾವ್ದು ಆತರ ಇಷ್ಟಪಡಲ್ಲ. ಆಕ್ಚುಲಿ ಸತ್ಯನೂ ನೋಡಲ್ಲ ನಾನು, ನನ್ಗೆ ಅದು ಯಾವ್ದು ಇಂಟ್ರೆಸ್ಟ್ ಇಲ್ಲ. ಈಗ ಯಾವ್ದೋ ಒಂದೇ ಒಂದು ಬರುತ್ತೆ, ಶ್ರೀರಸ್ತು ಶುಭಮಸ್ತು ಅಂತೇಳಿ. ಸೊ ಅದೊಂದು ಓಕೆ ಅನ್ಸುತ್ತೆ. ಸೊ ಅದನ್ನು ತುಂಬಾ ಇಂಟ್ರೆಸ್ಟ್ ಕೊಟ್ಟು ನಾನೇನು ನೋಡೋದಿಲ್ಲ, ನೋಡ್ಲೇಬೇಕು ಅಂತ ಅವ್ರು ಯಾವ್ದು ಹಾಕಿರ್ತಾರೆ ಅದನ್ನ ಸುಮ್ನೆ ಹಾಗೆ ನೋಡ್ತಿರ್ತೀನಿ. ಇಲ್ಲ ಇವ್ರಿಗೆ ಓದಿಸ್ಬೇಕಂದ್ರೆ ಒಳಗಡೆ ರೂಮಲ್ಲಿ ಇರ್ತೀನಿ ನಾನು. ಇಲ್ಲ ಇವಾಗ ಪ್ರಾಜೆಕ್ಟ್ ಮಾಡ್ತಾ ಇದ್ದಕ್ಕೆ ಅಲ್ಲಿ ಕೂತ್ಕೊಂಡಿದ್ದೆ ಅಷ್ಟೇ ನಾನು. ಸೊ ಇಷ್ಟು ಇವತ್ತಿನ ಇದಾಗಿತ್ತು. ನೋಡೋಣ ನಾಳೆ ಹೇಗಾಗುತ್ತೆ ಎಲ್ಲ ವ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಇದೇ ವ್ಲಾಗಲ್ಲೇ. ಈಗ ಮಲ್ಕೊಳ್ತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. The next day. ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಯಾವ ರೀತಿ ನಮ್ಮ ಮನೆ ಹತ್ರ ಕಸ ಗಾಡಿಯವರು ಹಾಡು ಹಾಕ್ಕೊಂಡು ಬರ್ತಾರೆ ಅಂತ. ಸೊ ಆ ವಿಡಿಯೋ ಮಾಡುವಾಗ ಹಾಗೆ ಬಂತು ಅಂದ್ಬಿಟ್ಟು ಅದೊಂದು ಕ್ಲಿಪ್ಪಿಂಗನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಅದಾದಮೇಲೆ ನಾನು ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ರಾತ್ರಿನೇ ಎಲ್ಲ ಕ್ಲೀನ್ ಮಾಡಿದ್ದೆ, ಆದರೂ ಕೂಡ ಮಾರ್ನಿಂಗ್ ಎದ್ದಾಗ ಒಂದು ಸಲ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಅದಾದಮೇಲೆ ನನ್ನ ಮಗನ ಫಸ್ಟಿಗೆ ಅವನಿಗೆ ಕೇಳ್ತಾ ಇದ್ದೆ, ಅದನ್ನು ಒಂದೇ ಒಂದು ಆನ್ಸರ್ ಬ್ಯಾಲೆನ್ಸ್ ಇತ್ತು ಅಂತೇಳಿ ಅವನ ಹತ್ರ ಇವಾಗ ಕೇಳ್ತಾ ಇದ್ದೀನಿ ಅದನ್ನು ನಾನು. ಹಾಯ್ ಫ್ರೆಂಡ್ಸ್, ಹಾಯ್. ಯಾನಾಗಿದೆ ಸೊ ನೋಡ್ಬೋದು ನನ್ನ ಮಗ ಯಾವ ರೀತಿ ತರಲೆ ಮಾಡ್ತಾ ಇದ್ದಾನೆ ಅಂಥೇಳಿ. ಈ ಚಿಕ್ಕ ಮಕ್ಕಳನ್ನ ಒಂದು ರೀತಿ ಸಂಭಾಳಿಸೋದು ಕಷ್ಟ ಆದರೆ ಈ ಬೆಳೀತಾ ಇರೋ ಮಕ್ಕಳನ್ನ ಅರ್ಧ ಸಂಭಾಳಿಸೋದು ಕಷ್ಟ ಆಗಿಬಿಡುತ್ತೆ. ಸೊ ಅವನ್ನ ಬೆಳಗ್ಗೆ ಎಬ್ಬಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಸೊ ಅದಾದಮೇಲೆ ಹಿಂದಿನ ದಿನ ಹೇಳ್ದಂಗೆ ನಾನು ವಾಂಗಿಬಾತ್ ಮಾಡೋಣ ಅಂಥೇಳಿ ಮೊದಲಿಗೆ ರೈಸ್ನ ತೊಳೆದಿಡ್ತಾ ಇದ್ದೀನಿ. ಸೊ ಒಂದೊಂದು ಸಲ ಡೈರೆಕ್ಟಾಗಿ ನಾನು ವಾಂಗಿಬಾತ್ ಅಂದರೆ ರೈಸ್ ಬಾತೇ ಮಾಡಿಬಿಡ್ತೀನಿ. ಒಂದೊಂದು ಸಲ ಗೊಜ್ಜನ್ನು ಮಾಡಿಕೊಂಡು, ಅಂದರೆ ಬೇಗ ಮಾಡಬೇಕು ಅಂತ ಹೇಳಿದ್ರೆ ಗೊಜ್ಜು ಮಾಡಿಬಿಟ್ಟು ರೈಸ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದು ಬೇಗನೆ ಆಗಿಬಿಡುತ್ತೆ. ಬೇಗ ಯಾಕೆ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ನನ್ನ ಮಗನಿಗೆ ಯೂಟಿ ಇದ್ದಿದ್ದರಿಂದ. ಸೊ ಅವನಿಗೆ ಫಸ್ಟಿಗೆ ಎದ್ದಿದ ತಕ್ಷಣ ಅವನಿಗೆ ಫಸ್ಟು ಓದಿಸಿ ಎಲ್ಲ ಕೇಳ್ತಾ ಇದ್ದೆ. ಸೊ ಹಾಗಾಗಿ ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು, 8 o'clock ಆಗಿಬಿಟ್ಟಿತ್ತು. ಇನ್ನು 40 minutes ಅಷ್ಟರಲ್ಲಿ ಅವನು ಹೊರಡಬೇಕು. ಸೊ ಅಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡಿಕೊಂಡು ವಾಂಗಿಬಾತ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು, ಸೊ ಬೇಗ ಮಾಡೋ ಅಂಥದ್ದು ಗೊಜ್ಜನ್ನ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಆ ರೆಸಿಪಿನ ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ನಿಮ್ಮ ಜೊತೆ. ಸೊ ನಾನು ಈ ರೀತಿ ಸಿಂಪಲಾಗಿ ಮಾಡ್ತೀನಿ ವಾಂಗಿಬಾತ್ ಗೊಜ್ಜನ್ನ. ಕೆಲವರು ಬೇರೆ ಅವ್ರದ್ದೇ ಆದ ಮೆಥಡಲ್ಲಿ ಮಾಡ್ತಾರೆ, ನಾನು ಈ ರೀತಿ ಸಿಂಪಲಾಗಿ ಮಾಡ್ತೀನಿ. ಇದು ಕೂಡ ಟೇಸ್ಟಿ ಆಗಿರುತ್ತೆ. ಸೊ ಇಷ್ಟಾದರೆ ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ವಾಂಗಿಬಾತ್ ಗೊಜ್ಜಿನ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಯೂಶ್ವಲಾಗಿ ನಾನು ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಆಯಿಲ್ ಜಾಸ್ತಿನೇ ಯೂಸ್ ಮಾಡ್ತೀನಿ ನಾನು ಇದಕ್ಕೆ. ಅದಾದಮೇಲೆ ಬದನೆಕಾಯಿನ ಈ ರೀತಿ ಉದ್ದದಕ್ಕೆ ಹೆಚ್ಚಿಟ್ಕೊಂಡು ಸೊ ಅದನ್ನು ಹಾಕಿ ಮೊದಲಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಎಣ್ಣೆನಲ್ಲೇ ನಾನು ಬದನೆಕಾಯಿನ ಚೆನ್ನಾಗಿ ಬಾಡಿಸ್ಕೊಳ್ತೀನಿ. ಸೊ ಅದರಲ್ಲೇ ಅದು ಎಣ್ಣೆನಲ್ಲೇ ಆಲ್ಮೋಸ್ಟ್ ಅರ್ಧ ಬೆಂದ್ಬಿಟ್ಟಿರುತ್ತೆ.
ಬದನೆಕಾಯಿ ಫ್ರೈ ಮಾಡುವಾಗ ಮೀಡಿಯಮ್ ಊರಿನೆಲ್ಲ ಇಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ದೊಡ್ಡ ಊರಿನಲ್ಲಿ ಇಟ್ಕೊಂಡ್ರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಮೀಡಿಯಮ್ ಊರಿನೆಲ್ಲ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಸೊ ಒಂದು 5 to 10 ಮಿನಿಟ್ಸ್ ಫ್ರೈ ಮಾಡಿದ್ರೆ ಸಾಕು. ಅದೇ ಎಣ್ಣೆನಲ್ಲೇ ಬದನೆಕಾಯಿ ಚೆನ್ನಾಗಿ ಬೆಂದ್ಬಿಡುತ್ತೆ. ಅದು ಎಳೆ ಬದನೆಕಾಯಿ ಆಗಿರೋದ್ರಿಂದ ಬೇಗನೆ ಬೇಯುತ್ತೆ. ಇದಿಷ್ಟು ಬೆಂದರೆ ಸಾಕು. ಅದನ್ನೆಲ್ಲ ನಾನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸೊ ಬದನೆಕಾಯಿ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಅದೇ ಆಯಿಲ್ಗೆ ನಾನು ಒಂದು 4 ರಿಂದ 5 ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಸೊ ಅದನ್ನು ಇವಾಗ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅದನ್ನು. ಸೊ ಫ್ರೈ ಮಾಡ್ಕೊಳ್ಬೇಕಾದ್ರೆ ಉಪ್ಪು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು. ಅದರಿಂದ ಈರುಳ್ಳಿಗೂ ಕೂಡ ಚೆನ್ನಾಗಿ ಉಪ್ಪು ಇಟ್ಕೊಳ್ಳುತ್ತೆ. ಸೊ ಸ್ವಲ್ಪ ಉಪ್ಪನ್ನು ಹಾಕಿ ಈರುಳ್ಳಿ ಬ್ರೌನ್ ಬರೋವರೆಗೂ ಅಂದರೆ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ, ಪೇಸ್ಟ್ ಮಾಡಿ ಹಾಕ್ಕೊಂಡಿಲ್ಲ. ಸೊ ಹಾಗೆ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ನಾನೇನು ಬದನೆಕಾಯಿನ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಒಂದು 2 ರಿಂದ 3 ನಿಮಿಷ ಅಷ್ಟೇ ಅದನ್ನು ಫ್ರೈ ಮಾಡ್ಕೊಳ್ತೀನಿ. ಸೊ ಅದಾದಮೇಲೆ ನಾನು ವಾಂಗಿಬಾತ್ ಪೌಡ್ರನ್ನು ಕೂಡ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಬಂದು ಅಂಗಡಿ ಪೌಡರು. ಸೊ ಹಾಗಾಗಿ ನಾನು ಇಲ್ಲಿ 2 ಪ್ಯಾಕೆಟಷ್ಟು ಅಂದರೆ 12 ರುಪೀಸೋ ಏನೋ ಬರುತ್ತಲ್ಲ, ಸೊ ಅದರದ್ದು 2 ಪ್ಯಾಕೆಟನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪುಡಿ ಹಾಕಿದ್ಮೇಲೆ ಫ್ಲೇಮ್ ಫುಲ್ ಸಿಮ್ಮಲ್ಲಿರಬೇಕು, ಇಲ್ಲಾಂದರೆ ಅದು ಕೂಡ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪೂರ್ತಿ ಸಿಮ್ಮಲ್ಲಿ ಇಟ್ಕೊಂಡು 1 ರಿಂದ 2 ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕು. ಪುಡಿ ಆಲ್ರೆಡಿ ಅವರು ಫ್ರೈ ಮಾಡಿರೋದ್ರಿಂದ ಆಯಿಲಲ್ಲಿ ಹಾಕಿ ಸ್ವಲ್ಪ ಬಾಡಿಸ್ತಾ ಇದ್ದೀನಿ. ಅದಾದಮೇಲೆ ಆಫ್ ಮಾಡಿಬಿಟ್ಟು ಒಂದು ಅರ್ಧ ನಿಂಬೆಹಣ್ಣಷ್ಟು ನಿಂಬೆಹಣ್ಣಿನ ರಸನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ ಲಾಸ್ಟಲ್ಲಿ ಬಂದುಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದಿಷ್ಟೇ ನಾನು ಮಾಡೋದು ವಾಂಗಿಬಾತ್ ಗೊಜ್ಜು. ಇದಕ್ಕೆ ಆ್ಯಡ್ ಮಾಡೋದಾದರೆ ನಾವು ಕಡಲೆಬೀಜ ಕೂಡ ಫ್ರೈ ಮಾಡಿ ಸ್ವಲ್ಪ ಪುಡಿ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ಕಡಲೆಬೀಜ ಅದನ್ನೆಲ್ಲ ಯಾವುದನ್ನು ಆ್ಯಡ್ ಮಾಡಿಲ್ಲ. ಇದಿಷ್ಟೇ ನಾನು ಮಾಡೋದು. ಸಿಂಪಲ್ ಆಗಿರೋವಂಥ ವಾಂಗಿಬಾತ್ ಗೊಜ್ಜು ರೆಡಿಯಾಗಿದೆ. ಅದು ಕೂಡ ಒಂದು 15 ಮಿನಿಟ್ಸ್ ಒಳಗಡೆ ರೆಡಿಯಾಗಿಬಿಡುತ್ತೆ. ಸೊ ಮಕ್ಕಳಿಗೆ ಬಾಕ್ಸ್ ಕಟ್ಟಬೇಕು, ಟೈಮ್ ಇಲ್ಲ ಅಂತ ಹೇಳುವಾಗ ಇದು ಫಾಸ್ಟಾಗಿ ಆಗೋವಂಥ ಒಂದು ರೆಸಿಪಿ ಕೂಡ ಹೌದು. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ಇಷ್ಟ ಆಗುತ್ತೆ ಖಂಡಿತ ಅಂತ ಅಂದ್ಕೊಂಡಿದ್ದೀನಿ. ಅದು ಕೂಡ ಬೇಗನೆ ಆಗುತ್ತೆ. ಸೊ ಅದಾದಮೇಲೆ ನನ್ನ ಮಗನಿಗೆ ಬಾಕ್ಸ್ ರೆಡಿ ಮಾಡೋದಕ್ಕೆ ಅಂತೇಳಿ ಇದು ಮಾಡ್ತಾಯಿದ್ದೀನಿ. ಸೊ ಅದು ಕೂಡ ಅವ್ರಿಗೆ ಲಂಚ್ ವಿತ್ ಸ್ನ್ಯಾಕ್ಸ್ ಕೂಡ ಅವರಿಗೆ ಇದು ಮಾಡಬೇಕು. ಸ್ನ್ಯಾಕ್ಸಲ್ಲೂ ಕೂಡ ಅವರ ಸ್ಕೂಲಲ್ಲಿ ಪೂರ್ತಿಯಾಗಿ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಬೇಕ್ರಿ ಐಟಮ್ ಅಥವಾ ಯಾವುದೋ ಬಿಸ್ಕೆಟ್ ಆಗಲಿ ಏನೂ ತೊಗೊಂಡು ಹೋಗೋ ಆಗಿಲ್ಲ. ಇದರ ಫ್ರೂಟ್ಸ್ ಇರುತ್ತೆ, ಇಲ್ಲ ಅಂದರೆ ವೆಜಿಟೇಬಲ್ಸು, ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್, ಇಷ್ಟನ್ನು ಬಿಟ್ಟು ನಾವು ಲಂಚ್ ಅಂದರೆ ಸ್ನ್ಯಾಕ್ಸಿಗೆ ಅಂಥೇಳಿ ಏನೂ ಹಾಕೋ ಆಗಿಲ್ಲ. ಅದು ಕೂಡ ಒಳ್ಳೆಯದೇ ಮಕ್ಕಳ ಆರೋಗ್ಯಕ್ಕೆ. ಬಟ್ ಈಗ ಸ್ನ್ಯಾಕ್ಸ್ ಅಂತ ಬಂದಿದ ತಕ್ಷಣ ಮಕ್ಕಳು ಬೇಗ ಆಸೆ ಪಡೋದೇ ಈ ಬಿಸ್ಕೆಟ್ ಇರ್ಬೋದು, ಕೇಕ್ ಇರ್ಬೋದು, ಆ ಥರದನ್ನೇ ಇದು ಮಾಡ್ತಾರೆ. ಬಟ್ ಇವ್ರ ಸ್ಕೂಲ್ನಲ್ಲಿ ಫುಲ್ಲಾಗಿ ಸ್ಟ್ರಿಕ್ಟಾಗಿ ಅವರು ಹೇಳ್ಬಿಟ್ಟಿದ್ದಾರೆ ಅದು ಯಾವುದೋ ಅಲೋ ಇಲ್ಲ ಅಂಥೇಳಿ. ಹಾಗಾಗಿ ನಾನು ಸ್ನ್ಯಾಕ್ಸಿಗೆ ಇಲ್ಲಿ ಆರೆಂಜ್ ಇತ್ತು. ಸೊ ಆರೆಂಜ್ನ ಹಾಕ್ತಾಯಿದ್ದೀನಿ ಸ್ನ್ಯಾಕ್ಸ್ ಬಾಕ್ಸಿಗೆ. ಸೊ ವಾಂಗಿಬಾತ್ನ ಮಿಕ್ಸ್ ಮಾಡಿಬಿಟ್ಟು ರೈಸ್ ಜೊತೆ ಮಿಕ್ಸ್ ಮಾಡಿ ಅವನಿಗೆ ಬಾಕ್ಸಿಗೆ ಕಟ್ತಾಯಿದ್ದೀನಿ. ಸೊ ಲಂಚ್ ಬಾಕ್ಸ್ ಎಲ್ಲ ರೆಡಿ ಆದಮೇಲೆ ಅವನ್ನ ಕೂಡ ರೆಡಿ ಮಾಡಬೇಕಾಗಿತ್ತು. ವೆದರ್ ಕೂಲ್ ಆಗಿರೋ ಅಂದರೆ ವಿಂಟರ್ ಸೀಸನ್ ಆಗಿರೋದ್ರಿಂದ ಫೇಸೆಲ್ಲ ಸ್ವಲ್ಪ ಡ್ರೈ ಥರ ಆಗ್ತಾಯಿದೆ. ಹಾಗಾಗಿ ಅವನಿಗೆ ಮುಖಕ್ಕೆ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಅವನಿಗೆ ಬಿಟ್ಟರೆ ಅವನು ಅಂದರೆ ಮುಖನ ನೀಟಾಗಿ ಒರೆಸ್ಕೊಳ್ಳೋದಿಲ್ಲ, ತೇವ ಇರೋ ಆಗ್ಲೇ ಕ್ರೀಮ್ ಹಚ್ಕೊಂಡ್ಬಿಡ್ತಾನೆ. ಹಾಗಾಗಿ ಅದು ಒಂಥರ ಡ್ರೈನೆಸ್ ಹಾಗೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಕ್ಲೀನಾಗಿ ಒರೆಸಿ ಎಲ್ಲ ಫೇಸಿಗೆ ಕ್ರೀಮ್ ಹಾಕ್ತಾಯಿದ್ದೀನಿ. ಸೊ ಈ ಮಾರ್ನಿಂಗ್ ಟೈಮು ಮಕ್ಕಳನ್ನ ರೆಡಿ ಮಾಡಿ ಅವ್ರನ್ನ ಹೊರಡಿಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಎಷ್ಟು ಹೇಳ್ತಾಯಿದ್ರು, ಜೋರಾಗಿ ಹೇಳ್ತಾಯಿದ್ರು ಅವನು ನಿಧಾನಕ್ಕೆ ಮಾಡ್ತಾಯಿರ್ತಾನೆ. ಜೊತೆಗೆ ಬುಕ್ಸು ಕೂಡ ಹೇಳ್ತೀನಿ ಈವ್ನಿಂಗೆ ಎಲ್ಲ ಜೋಡಿಸಿಟ್ಕೊ ಅಂತ, ಅದು ಕೂಡ ಅವನು ಮಾಡೋದಿಲ್ಲ. ತಗೊಂಡಿದ್ದೀನೋ ಕರ್ಚಿಫ್
ಬಾಯ್. ಬಾಯ್. ಕೇಳು ಅಷ್ಟೆಲ್ಲ ಕಷ್ಟಪಟ್ಟು ರಾತ್ರಿ ಎಲ್ಲ ಪ್ರಾಜೆಕ್ಟ್ ಮಾಡಿ ಬಿಟ್ಟೋಗಿದ್ದಾನೆ. ಇವಾಗ ವಾಪಸ್ ಬರ್ತಾ ಇದ್ದಾರೆ. ಸೊ ಅವನ್ನ ಸ್ಕೂಲಿಗೆ ಕಳಿಸಿದಾಯ್ತು. ಇವಾಗ 8:50 ಆಗ್ತಾ ಇದೆ. ಎದ್ದು ಫಸ್ಟಿಗೆ ಅವನಿಗೆ ಡ್ಯೂಟಿ ಇದೆ ಅಂತ ಹೇಳಿದ್ನಲ್ಲ, ಅದನ್ನು ಓದಿಸ್ತಾ ಇದೆ. ಸೊ ಹಾಗಾಗಿ ಲೇಟ್ ಆಯಿತು. ಇದು ಕೂಡ 7 o'clock ಆಗಿತ್ತು. ಸೊ 7 o'clockಗೆ ಎಬ್ಬಿಸ್ಬಿಟ್ಟು ಓದೋಕೆ ಕೂರಿಸಿ ಒಂದ್ಸಲ ರಿವೈಸ್ ಮಾಡ್ಕೊ ಅಂತೇಳಿ ಆಮೇಲೆ ನಾನು ಫ್ರೆಶ್ ಅಪ್ ಆಗಿ ಬಂದೆ. ಅದಾದ್ಮೇಲೆ ಕೇಳಿದ್ದೆ ನಾನೆಲ್ಲ. ಇನ್ನೊಂದೇ ಒಂದು ಕ್ವಶನ್ ಅನ್ಸಲ ಅವನು ಒಪ್ಸಿರ್ಲಿಲ್ಲ. ಸೊ ಹಾಗಾಗಿ ಓದ್ಕೊ ಅಂತ ಹೇಳ್ಬಿಟ್ಟು ನಾನು ತಿಂಡಿ ಮಾಡೋಕೆ ಲೇಟ್ ಆಗ್ತದೆ ಅಂತೇಳಿ ಬಂದೆ. ಸೊ ಬಂದೋಳು ತಿಂಡಿ ಇಷ್ಟು. ನಾನು ಯಾವಾಗಲೂ ಹೀಗೆ ಮಾಡೋದು ವಾಂಗಿಬಾತ್ ಅಂದರೆ, ಒಂದೊಂದ್ಸಲ ರೈಸ್ಗೆ ಹಾಕಿ ಮಾಡ್ತೀನಿ ಬಾತ್ ಥರ, ಒಂದೊಂದ್ಸಲ ಈ ಥರ ಗೊಜ್ಜು ಮಾಡ್ಕೊಂಡ್ಬಿಡ್ತೀನಿ. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಕೆಲವರು ಹಾಕೋರು ಅದಕ್ಕೆ ಕಡಲೆ ಬೀಜ ಅದೆಲ್ಲ ಇನ್ನೂ ಹಾಕ್ತಾರೆ, ಬಟ್ ನಾನು ಅದೆಲ್ಲ ಹಾಕೋದಿಲ್ಲ. ಇಷ್ಟ ಮಾಡೋದು ನಾನು ವಾಂಗಿಬಾತ್ ಗೊಜ್ಜು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೂ ಏನಾದರೂ ಅಂದರೆ ಬೇಗ ಬಾಕ್ಸಿಗೆಲ್ಲ ನಾವು ಹಾಕಿ ಕಳಿಸ್ಬೇಕು, ಬೇಗ ತಿಂಡಿ ಆಗಬೇಕು ಅಂದರೆ ಈ ರೀತಿ ನಾನು ಮಾಡ್ಕೊಳ್ತೀನಿ. ನಮ್ಮ ಮನೆಯಲ್ಲಿ ಸಾಂಬಾರಿಗೆಲ್ಲ ಹಾಕಿದ್ರೆ ಏನಂತಾರೆ, ಬದನೆಕಾಯಿ ತಿನ್ನಲ್ಲ. ನನ್ನ ಮಗನೂ ಅಷ್ಟೇ, ಹಸ್ಬೆಂಡು ಅಷ್ಟೇ. ಸೊ ಈ ಥರ ಗೊಜ್ಜು ಮಾಡಿದ್ರೆ ತಿಂತಾರೆ ಬದನೆಕಾಯಿ. ಹಸ್ಬೆಂಡ್ ತಿನ್ನಲ್ಲ ಗೊಜ್ಜಲ್ಲೂ ಕೂಡ, ಬಟ್ ನನ್ನ ಮಗ ತಿಂತಾನೆ, ಇಷ್ಟಪಟ್ಟು ತಿಂತಾನೆ. ಸೊ ಹಾಗಾಗಿ ನಾನು ಈ ಥರ ಜಾಸ್ತಿ ಬದನೆಕಾಯಿ ತಂದರೂ ಸಾಂಬಾರಿಗೆ 1-2 ಹಾಕ್ಬಿಟ್ಟು ಮಿಕ್ಕಿದ ನಾನು ವಾಂಗಿಬಾತ್ ಗೊಜ್ಜು ಆ ಥರ ಮಾಡಿಬಿಡ್ತೀನಿ. ಸೊ ಇದಿಷ್ಟು ಮಾರ್ನಿಂಗ್ ರೋಟೀನ್ ಆಯಿತು. ಇನ್ನೂ ಕೂಡ ಹೋಗಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಬರಬೇಕು ನಾನು ಇವಾಗ. ಸೊ ಒಳಗಡೆ ಬಂದೆ. ನಾನು ಇನ್ನೂ ಮಾರ್ನಿಂಗ್ ಎದ್ದವಳು ಒಂದು ಲೋಟ ಬಿಸಿನೀರು ಕೂಡ ಕುಡ್ದಿಲ್ಲ ಇನ್ನು. ಸೊ ಹಾಗಾಗಿ ಒಂದು ಲೋಟ ನೀರು ಕಾಸ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಹೋಗಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಬರ್ತೀನಿ. ಸೊ ಫ್ರೆಂಡ್ಸ್, ಇದಿಷ್ಟು ನನ್ನ ಮಾರ್ನಿಂಗ್ ರೊಟೀನ್ ಆಗಿತ್ತು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.